I go down to Guruji's feet. ಸುಮ್ಮನೆ ಹೇಳಿದೆ ಬೋಡೋನೆ ಆಗಿದೆ. For giving this great opportunity See, to speak ಇದು here. ಒಂದು ತಮಾಷೆ ಅಲ್ಲ. ಈ ಹುಚ್ಚನ ಬಾಯಿಂದ ಬರೋ ಪ್ರತಿ ಅಕ್ಷರದಲ್ಲಿ ದೇರ್ ಇಸ್ ಅ ಕರೆಕ್ಷನ್. ನಾನು ಫಸ್ಟ್ ಪೀಠದಲ್ಲಿ ಬಂದು ಕೂತಾಗಲೇ ಒಂದು ಮಾತು ಹೇಳಿದ್ದೀನಿ, ನಿಮಗೆಲ್ಲ ಗೊತ್ತಿದೆ, ಬಟ್ ದ ಪ್ರಾಬ್ಲಮ್ ಯು ಹ್ಯಾವ್ ನೋ ಫೋಕಸ್ ಆರ್ ಕ್ಲಾರಿಟಿ. ಯು ಸ್ಪೀಕ್, ಯು ಡೋಂಟ್ ಪ್ರಾಕ್ಟೀಸ್. ವಾಟ್ ಯು ಸ್ಪೀಕ್, totally one day what you speak. 10 minutes, 20 minutes start to practice what you speak. Not everything what you speak. 10 to 20 minutes what you speak, you practice. You see the result. Start with that. ಇದು ಈ ಪುಸ್ತಕ ನನಗೆ ಇನ್ ಬಿಟ್ವೀನ್ ಐ ಬಿ ಯೂಸಿಂಗ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಆಲ್ಸೋ. ಈ ಪುಸ್ತಕ ನನಗೆ ಒಂದು 5 ದಿವಸದ ಹಿಂದ್ಗಡೆ ಸಿಕ್ತು, ಶನಿವಾರ ಸಿಕ್ತು. ಅದು ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ವಿ, ಈ ಪುಸ್ತಕ ಗುರುಜಿ ಬರಿತಾ ಇದ್ದಾರೆ, ಬರುತ್ತೆ, ಅದು ಬಂದ ತಕ್ಷಣನೇ ಓದಬೇಕು, ವಿಲ್ ಗೆಟ್ ಟು ನೋ ಲಾಟ್ ಆಫ್ ಥಿಂಗ್ಸ್. ಭಾಳಷ್ಟು ಜ್ಞಾನ ಬರುತ್ತೆ ಅದರಿಂದ. ಎಷ್ಟೊಂದು ಮಿಸ್ಟ್ರಿ ಇದೆ ಲೈಫಲ್ಲಿ, ಅದಕ್ಕೆಲ್ಲ ಸೊಲ್ಯೂಷನ್ ಸಿಗತ್ತೆ ಅಂತ ಇದೆಲ್ಲ ತಿಳ್ಕೊಂಡಿದ್ವಿ. ಆಮೇಲೆ ಬಂತು ಶನಿವಾರ ಪುಸ್ತಕ ಬಂದ ತಕ್ಷಣನೇ ಭಾಳ ಖುಷಿಯಿಂದ ಪುಸ್ತಕ ಕೈಯಲ್ಲಿ ತಗೊಂಡ ತಕ್ಷಣನೇ ನೋಡಿದೆ, ಅಯ್ಯೋ ಬುಕ್ ಇಷ್ಟು ಚೆನ್ನಾಗಿದೆ ಅಲ್ಲ, ಇಷ್ಟೇ ಇದೆ ಅಲ್ಲ, ಇಷ್ಟು ಸಣ್ಣ ಬುಕ್ ಇದೆ. ಓಕೆ ಅಲ್ಲಿ ಸಿಟ್ ಅಂಡ್ ರೀಡ್, ನಾವು ಈಗ ಕುತ್ಕೊಂಡು ಓದ್ಬೇಕು, ನಾನು ನೋಡ್ತೀನಿ ಏನಾಗತ್ತೆ ಅಂತ ಹೇಳಿ. ಫಸ್ಟ್ ಚಾಪ್ಟರ್ ದ ವೂಂಬ್ ಆಸ್ ಎ ಕಾಸ್ಮೋಸ್ ಅಂತ ಬಂತು. ಓಕೆ, ನನಗೇನೋ ಸ್ವಲ್ಪ ಮೆಡಿಕಲ್ ಎಲ್ಲ ನಾಲೆಜ್ ಇರೋದ್ರಿಂದ, ನಾನು ಚಿಕ್ಕ ಮಕ್ಕಳು ಡಾಕ್ಟ್ರು ಮತ್ತು ಸ್ವಲ್ಪ ಮೆಡಿಕಲ್ ನಾಲೆಜ್ ಇರೋದ್ರಿಂದ ನಾನು ತಿಳ್ಕೊಂಡೆ, ಓಕೆ ನಾನು ತಿಳಿಬೋದು ಅಂತ ಹೇಳಿ. ಫಸ್ಟ್ ವರ್ಡ್ ನೋಡಿದ ತಕ್ಷಣ ವಾವ್ ಅನಿಸ್ತು. ಯಾಕಂದ್ರೆ ಅದು ಫಸ್ಟ್ ವರ್ಡ್ ಏನಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್. ವಿ ಅರೈವ್ ಇನ್ ದಿಸ್ ವರ್ಲ್ಡ್ ಆಸ್ ಸಡನ್ಲಿ ಆಸ್ ವಿ ಒನ್ ಡೇ ಡಿಪಾರ್ಟ್ ಇಟ್. ಒಂದ್ ದಿವಸ ಸಡನ್ ಆಗಿ ಬರ್ತೀವಿ, ಒಂದ್ ದಿವಸ ಸಡನ್ ಆಗಿ ಹೋಗ್ತೀವಿ. ಬಟ್ ಇಟ್ ಇಸ್ ನಾಟ್ ದಟ್ ಸಿಂಪಲ್ ಅಂತ ನೆಕ್ಸ್ಟ್ ಹೇಳಿದ್ರು ಗುರುಜಿ. ಅರೈವಲ್ ಹ್ಯಾಸ್ ಗಾಟ್ ಸೋ ಮೆನಿ ಪ್ರಿಪರೇಷನ್. ಹೋಗೋದು ಒಂದ್ ದಿವಸ ಬಟ್ ಅಂತ ಹೋಗ್ಬಿಡ್ತೀವಿ, ಬಟ್ ಅರೈವಲ್ ಟೇಕ್ ಪ್ಲೇಸ್ ಇನ್ ಸೋ ಮಚ್ ಆಫ್ ಗ್ರ್ಯಾಂಡ್ ಇದರಲ್ಲಿ. ಆಮೇಲೆ ಓದ್ತಾ ಹೋದಂಗೆ ತಿಳಿತು, ಸ್ವಲ್ಪ ತಿಳಿತು. ಆಮೇಲೆ ಅನಿಸ್ತು, ಅಯ್ಯೋ ನನ್ನ ಮೆಡಿಕಲ್ ನಾಲೆಜ್ ಇದು ವರ್ಕ್ ಆಗಲ್ಲ, ಇಟ್ ಈಸ್ ಮಚ್ ಬಿಯಾಂಡ್ ದೆನ್ ವಾಟ್ ಐ ಹ್ಯಾವ್ ಲರ್ನ್ಡ್ ಅಂತ ಹೇಳಿ. ಇದು ನನ್ನ ನಾಲೆಜಿಗೆ ಆಗೋದಿಲ್ಲ ಇದು. ದೆನ್ ನಾನು ಮತ್ತೆ ಅಷ್ಟರಲ್ಲಿ ಸಂಜೆಯವರು ಕುತ್ಕೊಂಡಿದ್ರು ಪಕ್ಕಕ್ಕೆ, ಅವರು ಖುಷಿಯಿಂದ ಓದ್ತಾ ಇದ್ರು. ಅವರಂತೂ ತುಂಬಾ ಎಂಜಾಯ್ ಮಾಡ್ತಿದ್ರು. ಬಿಕಾಸ್ ಇಸ್ ಒರೇಷಿಯಸ್ ರೀಡರ್ ಹಿ ಹಿಮ್ಸೆಲ್ಫ್ ಸೆಡ್, and I am just not at all a reader actually about the books, and sometimes I would have read some few non-fictional books. So ಈ ಸಿಕ್ಕ ತಕ್ಷಣನೇ ಅವರು ಓದ್ತಾ ಇದ್ರು, ಅವ್ರ ಕಣ್ಣಲ್ಲಿ ನೀರು ಬರ್ತಾ ಇದೆ, ಖುಷಿ ಆಗ್ತಾ ಇದೆ. Then I started asking him certain doubts. He said, now don't ask me any doubts. ನಿನಗೆ ಹಿಂಗೆಲ್ಲ ಹೇಳ್ಕೊಂಡು ಹೋದ್ರೆ ನಾನು 1 month ಆಗತ್ತೆ ನಿನ್ಗೆ 1 lesson ಕಲ್ಸಕ್ಕೆ ಅಂತ. Then I said, okay, ಫಸ್ಟ್ ತಿಳ್ಕೊಂಡಿದ್ದು ಒಂದು ಸ್ವಲ್ಪ ದಿವಸದಲ್ಲಿ ಈ ಪುಸ್ತಕನೇ ಮುಗಿಸ್ಬಿಡ್ತೀನಿ, ಆಮೇಲೆ ಇದನ್ನ ಪ್ರಾಕ್ಟಿಕಲ್ ಆಗಿ ನಾನು ಅಪ್ಲೈ ಮಾಡ್ಕೋಬೋದು ಲೈಫಲ್ಲಿ ಅನ್ಕೊಂಡು. ಆಮೇಲೆ ನೋಡಿದೆ, ಇದನ್ನ ಆಗದ ಕೆಲಸ ಅಲ್ಲ. ಒಂದು ಸಣ್ಣ ರೂಮಿಗೆ ಹೋಗ್ಬೇಕು, ಒಂದು ರೂಮ್ನಲ್ಲಿ ನಾನು ಒಬ್ಳೆ ಕೂತ್ಕೋಬೇಕು, ಒಂದಿಷ್ಟು ಬುಕ್ ಇಟ್ಕೋಬೇಕು, ಒಂದಿಷ್ಟು ನೋಟ್ಸ್ ಮಾಡಬೇಕು. ಆ ಪ್ರತಿಯೊಂದು ಸೆಂಟೆನ್ಸ್ ಪ್ಯಾರಾದ್ರೂ ನಾನು ತಿಳ್ಕೊಂಡು ಅದು ಬರಿಬೇಕು. ಹಿಂಗೆ ನಾನು ಈಗ ಒಂದು ತಿಂಗಳದಲ್ಲ ಇದು ವಿಷಯ. ಮೇ ಬಿ ಇಟ್ ವಿಲ್ ಟೇಕ್ ಮೆನಿ ಮಂತ್ಸ್ ಟು ಕಂಪ್ಲೀಟ್ ದಿಸ್ ಬುಕ್. ಆಫ್ಟರ್ ದಟ್ ಐ ನೀಡ್ ಟು ರಿಪೀಟ್ ಅಗೇನ್ ಅಂಡ್ ಅಗೇನ್. ದೆನ್ ಐ ಮೈಟ್ ಗೆಟ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ಟ್ರೂ, ಏನಿದೆ ಇಲ್ಲಿ ಬರೆದಿದ್ದಾರೆ ಅಂತ ತಿಳ್ಕೊಳ್ತೀನಿ. ಆಮೇಲೆ ಐ ಗೆಟ್ ಟು ನೋ ಹೌ ಐ ಶುಡ್ ಲಿವ್ ಇನ್ ದಿಸ್ ಲೈಫ್ ಅಂತ. ಯಾಕಂದ್ರೆ ಬಹಳ ಸರಿ ನಾವು ಕೇಳ್ತೀವಿ ಗುರುಜಿಗೆ, ಇದು ನಮ್ಮ ಪರ್ಪಸ್ ಆಫ್ ಲೈಫ್ ಏನು ಗುರುಜಿ, ನಾವು ಯಾಕೆ ಇಲ್ಲಿ ಬಂದಿದ್ವಿ, ಇದೆಲ್ಲ ಯಾವಾಗ ಕೇಳ್ತೀವಿ ಅಂದ್ರೆ ನಾವು ಕಷ್ಟಕ್ಕೆ ಸಿಕ್ಕಾಕೊಂಡಾಗ. ನಾವು ಖುಷಿಯಿಂದ ಇದ್ದು, ನಾವು ಹುಟ್ಟಿದಾಗಿಂದನೇ ಖುಷಿಯಿಂದ ಇದ್ದು, ಆರಾಮಾಗಿ ಬೆಳೆದು, ಆರಾಮಾಗಿ ಮುಂದೆ ಬಂದು, ನಾವು ಏನೋ ಒಂದು ಕೆಲಸದಾಗ ಹೋಗಿ, ಮದುವೆ ಆಗಿ, ಮಕ್ಕಳಾಗಿ ಎಲ್ಲ ಚೆನ್ನಾಗಿದ್ರೆ ವಿ ನೆವರ್ ಥಿಂಕ್ ಅಬೌಟ್ ದ ಲೈಫ್, ವೈ ದಿಸ್ ಲೈಫ್ ಇಸ್ ಲೈಕ್ ದಿಸ್ ಅಂತ. ಬಟ್ ದ ಮೂಮೆಂಟ್ ವಿ ಸ್ಟಾರ್ಟ್ ಫೇಸಿಂಗ್ ದ ಲೈಫ್, ವಿ ಸ್ಟಾರ್ಟ್ ಆಸ್ಕಿಂಗ್, ಯಾಕೆ ಬಂದ್ವಿ ನಾವು, ವಿ ಗೆಟ್ ಟಯರ್ಡ್ ಆಫ್ ಆಲ್ ದಿಸ್ ರುಟೀನ್ ಅಲ್ಲಿ. ಇದು ಏನ್ ಮಾಡ್ತಿದ್ವಿ, ಹೇಳೋದು, ಮಲ್ಕೊಳ್ಳೋದು, ತಿನ್ನೋದು, ಮಲ್ಕೊಳ್ಳೋದು, ಕೆಲಸಕ್ಕೆ ಹೋಗೋದು, ಮಕ್ಕಳು ಮಾಡೋದು, ಬೆಳೆಸೋದು, ದಿಸ್ ಇಸ್ ಓನ್ಲಿ ದ ಲೈಫ್. ಇಸ್ ದೇರ್ ಎನಿಥಿಂಗ್ ಬಿಯಾಂಡ್ ದಟ್? But as I started reading, I started understanding, if I go on reading this and repeatedly and practicing what is written in that, maybe one day I'll realize why I have come. The purpose of life I get to know. Who I am ಅಂತ ಗೊತ್ತಾಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. For all this I require the blessing of Guruji. ಇದು ಮತ್ತೆ ಬುಕ್ ಆಗ್ತಾ ಇದೆ. Then in this actually after I read few chapters, one connected me very much. ಅಂದ್ರೆ ಇನ್ನೂ ಏನು ಓದಿಲ್ಲ ನಾನು, ಯಾಕಂದ್ರೆ ಹೇಳಿದ್ನಲ್ಲ ಭಾಳ ಕಷ್ಟ ಆಯ್ತು. ಹಂಗೆ ತಿಳಿದಷ್ಟು ಓದಿದ್ರಾಯ್ತಂತ ಹೋದೆ. ಅದರಲ್ಲಿ ಒನ್ ಟು ಬಿ ವಿತ್ ಟೈಮ್ ಅಂತ ಇದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆಲ್ಲ ಬಹಳ ನಾಲೆಜ್ ಏನು ಬೇಕಾಗಿಲ್ಲ ಎಲ್ಲರಿಗೂ. ಜಸ್ಟ್ ಯು ರೀಡ್ ದಟ್ ಲೆಸನ್, ಟು ಬಿ ಚಾಪ್ಟರ್, ಟು ಬಿ ವಿತ್ ಟೈಮ್. ಇದು ಮುಂಚೆಯಿಂದ ಇದೆ, ಸನಾತನ ಧರ್ಮದಲ್ಲಿ ಇದೆ. ಇದು ಎಲ್ಲ ಜನ್ಮಾಂತರದಿಂದಲೇ ಇದೆ. ಅಂದ್ರೆ ಏನಂದ್ರೆ ನಾವು ವಿ ಹ್ಯಾಡ್ ಟು ಬಿ ಸಿಂಕ್ ವಿತ್ ದ ನೇಚರ್.
ಈಗ ನಮ್ಮ ರುಟೀನ್ ಏನಿದೆ, ಇಟ್ ಶುಡ್ ಗೋ ವಿತ್ ದ ನೇಚರ್. ಸನ್ರೈಸ್ ಟು ಸನ್ಸೆಟ್ ಹೆಂಗಿರ್ಬೇಕಂತ ಹೇಳ್ಕೊಟ್ಟಿದೆ. ದಟ್ ಸಾಲ್ವ್ಸ್ ಮೆನಿ ಆಫ್ ದ ಪ್ರಾಬ್ಲಮ್ಸ್. ಈ ಬುಕ್ಕಲ್ಲಿ ಏನು ಗುರುಜಿ ಬರೆದಿದ್ದಾರಂದ್ರೆ, ನಮ್ಮ ಹೆಲ್ತ್ ಚೆನ್ನಾಗಿದ್ದು, ನಮ್ದು ಕೆಲಸ ಮಾಡೋಕ್ಕಾಗಲಿ, ನಮ್ಮ ಪೀಸ್ ಆಫ್ ಮೈಂಡ್ ಇರಲಿ, ಹ್ಯಾಪಿನೆಸ್ ಅಲ್ಲಿ, ಎವ್ರಿಥಿಂಗ್ ಕಮ್ಸ್ ಫ್ರಮ್ ದಿಸ್ ಸಿಂಕಿಂಗ್ ವಿತ್ ದ ಟೈಮ್. ನಾವೇನ್ ಮಾಡ್ತಾ ಇದ್ವಿ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ, ವಿ ಆರ್ ಸೋ ಮಚ್ ಸ್ಟ್ರೆಸ್ಡ್. ನಮ್ದು ಯಾವ್ದು ಡಿಸಿಪ್ಲಿನ್ ಇಲ್ಲ, ಯಾವ್ದು ಟೈಮ್ ಇಲ್ಲ. ಯಾವುದೋ ಟೈಮಿಗೆ ಹೇಳ್ತೀವಿ, ಯಾವುದೋ ಟೈಮಿಗೆ ತಿಂತೀವಿ. ಯಾರಿನ್ನ ರನ್ ಒಟ್ಟು ಏನ್ ಬೇಕು, ಏನ್ ಕಂಡುಹಿಡಿತಾ ಇದೀವೋ ಅಥವಾ ಏನ್ ಗಳಿಸ್ತಾ ಇದೀವೋ, ಏನ್ ಮಾಡ್ತಾ ಇದೀವೋ ನಮ್ಗೆ ಗೊತ್ತಿಲ್ಲ. ವಿ ಆರ್ ಥಿಂಕಿಂಗ್ ವಿ ಆರ್ ಡೂಯಿಂಗ್ ಸಮಥಿಂಗ್ ಅಂತ, ಬಟ್ ವಿ ಆರ್ ಜಸ್ಟ್ ಬಿಹೈಂಡ್ ಸರ್ಟನ್ ಥಿಂಗ್ಸ್. ಇನ್ ದ ಮೀನ್ ಟೈಮ್ ವಿ ಆರ್ ನಾಟ್ ಫಾಲೋಯಿಂಗ್ ದಟ್ ರುಟೀನ್. ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಹ್ಯಾಪಜಾರ್ಡ್. ವಿ ಆರ್ ಲ್ಯಾಂಡಿಂಗ್ ಅಪ್ ವಿತ್ ಪ್ಲೆಂಟಿ ಆಫ್ ಮೆಂಟಲ್ ಅಂಡ್ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್. ಅದಕ್ಕಾಗಿ ಎಲ್ಲರ ಕಡೆ ಹೋಗ್ತೀವಿ, ಸೈಕಾಟ್ರಿಸ್ಟ್ಗೆ ಹೋಗ್ತೀವಿ, ಕೌನ್ಸಿಲಿಂಗಿಗೆ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ, ಟೆಸ್ಟ್ ಮಾಡಿಸ್ಕೋತೀವಿ. ದಟ್ಸ್ ವೆರಿ ಸಿಂಪಲ್ ಥಿಂಗ್ ವಾಟ್ ಗುರುಜಿ ಹ್ಯಾಸ್ ರಿಟನ್ ಇಸ್ ಟು ಬಿ ಸಿಂಕ್ ವಿತ್ ದ ನೇಚರ್. ಸನ್ರೈಸ್ ಟು ಸನ್ಸೆಟ್, ಯು ಹ್ಯಾವ್ ಟು ಬಿ ಇನ್ ದ್ಯಾಟ್ ಓನ್ಲಿ. ಸುಮ್ಮನೆ ಆ ಟೈಮ್ ಅಲ್ಲ. ಏನಂತ ಹೇಳಿದ್ದಾರೆ ಅಂದ್ರೆ ಗುರುಜಿ, ದ ಮೂಮೆಂಟ್ ಇದು ಯಾಕೆ ಹೆಂಗೆ ಅಂದ್ರೆ, ನಮ್ಮ ಬಾಡಿ ಒಳಗಡೆ ಸಿಸ್ಟಮ್ ಏನಿದೆ, ಆಲ್ರೆಡಿ ಇಟ್ ಇಸ್ ಇನ್ ಸಿಂಕ್ ವಿತ್ ದ ನೇಚರ್. ಇಟ್ಸ್ ಪ್ರೊಡಕ್ಷನ್ ಈಸ್ ಇನ್ ಸಿಂಕ್ ವಿತ್ ದ ನೇಚರ್ ಓನ್ಲಿ. ಅದು ಹೆಂಗಂದ್ರೆ, ರಾತ್ರಿ ಮಲ್ಕೊಂಡಾಗ ನಮ್ದು ಒಂದು ಹಾರ್ಮೋನ್ ಇರುತ್ತೆ, ಮೆಲಟೋನಿನ್ ಜಾಸ್ತಿ ಆಗುತ್ತೆ. ಆ ಮೆಲಟೋನಿನ್ ಯಾಕೆ ಜಾಸ್ತಿ ಆದಾಗ ವಿ ಹ್ಯಾವ್ ಟು ಸ್ಲೀಪ್ ಓನ್ಲಿ. ನಾವೇನ್ ಮಾಡ್ತೀವಿ ಅವಾಗ, ವಿ ಆರ್ ಟೋಟಲಿ ಅವೇಕ್. ಅಲ್ಲೇ ಡಿಸ್ಟರ್ಬ್ ಆಗ್ಬಿಡುತ್ತೆ, ನಮ್ದು ಲೈಫ್ ಸೈಕಲೇ ಡಿಸ್ಟರ್ಬ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಯಾಕೆ ಮಲ್ಕೊಂಡ್ರೆ ಏನಾಗಬೇಕಾಗಿದೆ, ನಾವು ಪ್ರೊಡಕ್ಷನ್ ಏನೋ ಚೆನ್ನಾಗಿ ಕೆಲಸ ಮಾಡ್ಬೋದು, ಜಾಸ್ತಿ ಗಳಿಸ್ಬೋದು, ಸೋ ಮೆನಿ ಥಿಂಗ್ಸ್ ಎಂಜಾಯ್ ಮಾಡ್ಬೋದು, ಸೋ ಮೆನಿ ಥಿಂಗ್ಸ್ ವಿ ಥಿಂಕ್. ಬಟ್ ದೆನ್ ವೆನ್ ಯು ಸ್ಲೀಪ್ ಅಟ್ ದಟ್ ಮೂಮೆಂಟ್, ಮೆಲಟೋನಿನ್ ಬಂದು ಜಾಸ್ತಿಯಾಗಿ ನಾವು ನಿದ್ದೆ ಹೋದ ತಕ್ಷಣ ನಮ್ದು ರಿಪೇರ್ ವರ್ಕ್ ವಿಲ್ ಸ್ಟಾರ್ಟ್ ಇನ್ ದ ಬ್ರೈನ್. ಅವರ್ ಎವ್ರಿಥಿಂಗ್ ಗೆಟ್ಸ್ ರಿಪೇರ್ಡ್ ದಟ್ ಟೈಮ್. ಆಮೇಲೆ ದೇಹ ಏನ್ ಸುಸ್ತಾಗಿದೆ, ಏನ್ ಟಾಕ್ಸಿನ್ಸ್ ಕಲೆಕ್ಟ್ ಆಗಿದೆ ಬ್ರೈನ್ ಅಲ್ಲಿ, ಅದು ಗ್ಲಿಂಫ್ಯಾಟಿಕ್ ಅಂತ ಒಂದು ಇದು ಇರುತ್ತೆ, ಅದೆಲ್ಲ ಸ್ಟಾರ್ಟ್ಸ್ ಟೇಕಿಂಗ್ ಔಟ್ ಫ್ರಮ್ ಅವರ್ ಬ್ರೈನ್. ಫಾರ್ ದ್ಯಾಟ್ ವಿ ರಿಕ್ವೈರ್ 6 to 8 hours ಆಫ್ ಸ್ಲೀಪ್, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಆದಂಗೆ ಆ ಮೆಲಟೋನಿನ್ ಸ್ಲೋಲಿ ಕಡಿಮೆ ಹಾಕೊಂಡು ಬಂದು ಬ್ರಹ್ಮ ಮುಹೂರ್ತದಲ್ಲಿ ನಮ್ದು ಅವಾಗ ನಾವು ಸ್ವಲ್ಪ ರಿಲ್ಯಾಕ್ಸ್ ಇರ್ತೀವಿ. So we go into our subconscious mind. So many things will happen. Not only clearing of the body, regeneration of the tissues. We become more active. Namdu memory chanagagutte. So many health improvement will take place. Once we get up, the hormones will change themselves only. That is the sunrise, our working system change agutte. If the cortisol antirutte, adu it increases. Avaga now we become active. Sympathetic system antirutte, then that also makes us very active. With all this, we start becoming more and more active in the daytime. ಆವಾಗ ನಮ್ದು ಏನಾಗುತ್ತೆ, ನಾವು ಏನು ಕೆಲಸ ಮಾಡ್ತೀವಿ ಇಟ್ ಬಿ ಕರೆಕ್ಟ್. ಆಮೇಲೆ ಮಧ್ಯಾಹ್ನ ಬಂದಂಗೆ ನಮ್ಮ ಸ್ವಲ್ಪ ಹೊಟ್ಟೆ ಹಸಿರು ತಿಂದ ತಕ್ಷಣ ವಿ ಬಿಕಮ್ ಲಿಟಲ್ ಡಲ್. ಯಾಕಂದ್ರೆ ಅವಾಗ ನಮ್ದೆಲ್ಲ ಬ್ರೈನ್ ವರ್ಕ್ ಡಲ್ ಆಗಿ ಡೈಜೆಷನ್ ಕಡೆಗೆ ಎಲ್ಲ ಲಕ್ಷ್ಯ ಆಗಿರುತ್ತೆ. ಸ್ಲೋಲಿ ನಮ್ಮ ಸಂಜೆ ಆದಂಗೆ ನಾವು ಅಗೇನ್ ವಿ ಸ್ಟಾರ್ಟ್ ರಿಲ್ಯಾಕ್ಸಿಂಗ್. ಅಗೇನ್ ದಟ್ ಸಿಂಪಥೆಟಿಕ್ ವಿಲ್ ಕಮ್ ಡೌನ್, ಕಾರ್ಟಿಸಾಲ್ಸ್ ವಿಲ್ ಕಮ್ ಡೌನ್, and again the parasympathetic, sympathetic and melatonin will start. So this is very easy to understand in that chapter. You can go through that and just be in that, then your health will improve, both mental and physical health. ಅದಲ್ಲದೆ ಗುರುಜಿ ಇದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಏನ್ ಹೇಳಿದಾರೆ ಅಂದ್ರೆ, ನಾವು ವಿ ಕಮ್ ವಿತ್ ದಿಸ್ ಬಾಡಿ, ಒಂದು ದೊಡ್ಡ ಮಾಸ್, ಒಂದು ಇಂಥ ದೊಡ್ಡ ಬಾಡಿ ತಗೊಂಡ್ ಬಂದ್ವಿ. ಹುಟ್ಟಿದಾಗ ಇಷ್ಟಿರುತ್ತೆ, ಬೆಳೆದು ಇಷ್ಟು ದೊಡ್ಡವರಾಗ್ತೀವಿ. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಬಾಟ್ ಸಮ್ ಟೈಮ್ ಆಲ್ಸೋ. ಇನ್ ದಟ್ ಟೈಮ್ ಹೌ ವಿ ಶುಡ್ ಲಿವ್ ಇಸ್ ವೆರಿ ಇಂಪಾರ್ಟೆಂಟ್. And every day, Guruji has mentioned one more point in that, to be with the time andre, it is like every day is birth and death. ನಿದ್ದೆ ಮಾಡಿದಾಗ ನಮ್ದು ಬ್ರಹ್ಮ ಮುಹೂರ್ತ ಬರ್ತಿದ್ದಂಗೆ ನಾವು ಅದಕ್ಕಿಂತ ಮುಂಚೆ ಉಷಾ ಅಂತ ಇರುತ್ತೆ, ಆ ಪೀರಿಯಡ್ ಅಲ್ಲಿ ನಾವು ವಿ ಬಿಕಮ್ ಅ ಸ್ಮಾಲ್ ಬೇಬಿ. ಅಲ್ಲಿಂದ ಒಂದು ಸಣ್ಣ ಟೊಡ್ಲರ್ ಅಂದ್ರೆ 1 to 3 years ಅಷ್ಟು ಮಕ್ಕಳಾಗುತ್ತೆ ಬ್ರಹ್ಮ ಮುಹೂರ್ತಕ್ಕೆ. ಅಲ್ಲಿಂದ ವಿ ಬಿಕಮ್ ಲಿಟಲ್ ಆಕ್ಟಿವ್, ಒಂದು ಅಡೋಲೆಸೆಂಟ್ ಲೈಫಿಗೆ ಬರ್ತೀವಿ. ಅಲ್ಲಿಂದ ಮಧ್ಯಾಹ್ನ ಬರೋದ್ರಿಗೆ ಅಡಲ್ಟ್ ಆಗ್ತೀವಿ. ಸೊ ದಟ್ ಪ್ರೊಡಕ್ಟಿವಿಟಿ ಗೋಸ್ ಆನ್ ಇನ್ಕ್ರೀಸಿಂಗ್. ಸಂಜೆ ಆದಂಗೆ ಬಂದಂಗೆ ನಮ್ಗೆ ಏಜ್ ಆದಂಗೆ ಆಗಿ ನಾವು ರಿಲ್ಯಾಕ್ಸ್ ಆಗಿ ಸ್ಟಾರ್ಟ್ ಮಾಡ್ತೀವಿ. ಸಂಜೆ ಈವ್ನಿಂಗ್ ಅಲ್ಲಿ ನಮ್ದು ರಿಲ್ಯಾಕ್ಸೇಷನ್ ಸ್ಟಾರ್ಟ್ ಆಗುತ್ತೆ. ರಾತ್ರಿ ಹೋದಂಗೆ ನಿದ್ದೆ ಮಾಡಿದಾಗ ವಿ ಡೋಂಟ್ ನೋ ವೆದರ್ ವಿಲ್ ಕಮ್ ಔಟ್ ದ ನೆಕ್ಸ್ಟ್ ಡೇ, ವೆದರ್ ವಿಲ್ ಬಿ ಬಾರ್ನ್ ನೆಕ್ಸ್ಟ್ ಡೇ ಆರ್ ವಿಲ್ ಗೋ ಪರ್ಮನೆಂಟ್ಲಿ, ವಿ ಡೋಂಟ್ ನೋ. So that is the thing. So every day to be with the time is one, to maintain your all the health, physical and mental health, and every day is a life. One day is one life to you. There is a birth, there is a death. What is happening in between is very very important. To be in that very productive, healthy, happy, peaceful, energetic, enthusiastic, everything will go when you sync with that. We need not get an extra hour. Na ad madbeku idu madbeku adagilla alla. Just be with the time. That helps us. So this is a very simple one,
ಆ್ಯಂಡ್ ಐ ಥಿಂಕ್ ಇದಕ್ಕೇನು ಭಾಳ ಎಲ್ಲ ಬೇಕಾಗಿಲ್ಲ, ಜಸ್ಟ್ ಇಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದನ್ನೇ ಫಾಲೋ ಮಾಡಿದರೆ ಲೈಫ್ ವಿಲ್ ಬಿ ವೆರಿ ಈಸಿ ಫಾರ್ ಎವ್ರಿಬಡಿ ಐ ಥಿಂಕ್. So there are many chapters which I will also not understand. This was little medical I could understand. So I was telling Sanjay, ನೋಡ್ರಿ ಇವಾಗ ಮನೆಗೆ ಹೋದ್ಮೇಲೆ ವಿಲ್ ಸಿಟ್ ಅಂಡ್ ರೀಡ್, ಐ ವಿಲ್ ಆಲ್ಸೋ ಆಸ್ಕ್ ಸಮ್ ಕ್ವೆಶ್ಚನ್. ಇನ್ಮೇಲಿಂದ ಗುರುಜಿ ಯಾವಾಗ ನಮ್ಮ ಕ್ಲಾಸ್ ತಗೊಂಡ್ರೆ ವಿಲ್ ಆಸ್ಕ್ ದಿಸ್ ಕ್ವೆಶ್ಚನ್ ಅಂಡ್ ಕ್ಲಾರಿಫೈ ಅವರ್ ಡೌಟ್ಸ್ ಅಂತ ಹೇಳಿ. ಈ ಪುಸ್ತಕದ ಮೇಲೆ ಕ್ವೆಶ್ಚನ್ ದೆನ್ ಸೇಮ್ ಗುರುಜಿ ಅವಾಗ ಸಂಜೆ ಅವ್ರು ಹೇಳಿದ್ರು ಇದ್ರ ಮೇಲೆ ಕ್ವಶನ್ ಕೇಳಿದ್ರೆ ಮತ್ತೆ ಅದು ಇನ್ನೊಂದು ಏನೋ ಆಗತ್ತೆ, ಮತ್ತೊಂದಿಷ್ಟು ಪುಸ್ತಕ ಬರುತ್ತೆ ಅಂತ ಹೇಳಿದ್ರು. ಅಂದ್ರೆ ಅದಕ್ಕೆ ಹೇಳಿದ್ರೆ ಮತ್ತೆ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಮತ್ತೊಂದಿಷ್ಟು ಬುಕ್ ಬರುತ್ತೆ ಅಂತ ಹೇಳಿದ್ರು. So it's a really a good book. This has to be read by the younger generation. What I felt is the younger generation has to go through this book. Then they'll realize how to live this life. Time being, I'm feeling I should read more and more before I go and realize myself. Give yourself younger generation. No, she is quoting. This must read by younger generation. Yes. Then again she is saying that I should read. Yes, Guruji. And we are come to the end ಅನ್ಸ್ತಾ ಇದೆ Guruji, and the book is released now. No, Is that but, it should have come very early, it's Guruji. very thorough. It's very. Nan kadi. Announce ಮಾಡಿ. To K55